ಶಿವಕುಮಾರ್ ಶ್ರೀಗಳ ದೇಹದಲ್ಲಿ ಪ್ರೋಟೀನ್ ಉತ್ಪಾದನೆಯಲ್ಲಿ ಮತ್ತಷ್ಟು ಏರಿಕೆಯಾಗಿದೆ. ರಾತ್ರಿ 1.5 ಗಂಟೆಗಳ ಕಾಲ ಅವರು ಸಹಜ ಉಸಿರಾಟವನ್ನು ನಡೆಸಿದರು. ಅಂದರೆ ಇದನ್ನು ತೆಗೆದು, ಅಂದರೆ ವೆಂಟಿಲೇಟರ್ ತೆಗೆದು ಸಹಜ ಉಸಿರಾಟವನ್ನು ನಡೆಸಿದರು. ಸಹಜ ಉಸಿರಾಟವನ್ನು ಎಷ್ಟೆಷ್ಟು ಮಾಡ್ತಾ ಇರ್ತಾರೋ ಅಷ್ಟಷ್ಟು ಅವರ ಆರೋಗ್ಯ ಸುಧಾರಿಸಿದೆ ಅಂತ ಅರ್ಥ. ಬೆಳಗ್ಗೆ 10 ಗಂಟೆಗೆ ಹೆಲ್ತ್ ಬುಲೆಟಿನ್ ಬಿಡುಗಡೆಯಾಗಲಿದೆ. ಬಹಳ ಮುಖ್ಯವಾಗಿ ದ್ರವರೂಪದ ಆಹಾರವನ್ನು ಸೇವಿಸುವಂತಹ ವಿಚಾರದ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಅವರು ಡೈರೆಕ್ಟಾಗಿ ಏನಾದರೂ ದ್ರವರೂಪದ ಆಹಾರ ಸೇವಿಸಿದ್ದು ಹೌದು ಅಂತಾದರೆ ಖಂಡಿತವಾಗಲೂ ಅವರ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆ ಆಗಿದೆ ಅಂತ ಲೆಕ್ಕ. ಪವಾಡ ಸದೃಶ ರೀತಿಯಲ್ಲಿ ಪ್ರೋಟೀನ್ ಅಂಶ ಏರಿಕೆ ಆಗ್ತಾ ಇರುವಂಥದ್ದು. ಆಲ್ಬುಮಿನ್ ಇನ್ನು ಶ್ರೀಗಳ ಚೇತರಿಕೆಯಿಂದ ಇಡೀ ಭಕ್ತ ಸಮೂಹ ಸಂಭ್ರಮದಲ್ಲಿ. ಓಕೆ, ಇದರ ಬಗ್ಗೆ ಪ್ರಜ್ವಲ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಪ್ರಜ್ವಲ್, ಏನಿದೆ ಅಪ್ಡೇಟ್ಸ್? ಹೆಲ್ತ್ ಬುಲೆಟಿನ್ ಬಗೆಗಿನ ಅಪ್ಡೇಟ್ಸ್ 10 ಗಂಟೆಗೆ ವೈದ್ಯರು ಕೊಡ್ತಾರೆ, 8:28ಕ್ಕೆ ನೀವೇನು ಕೊಡ್ತೀರಿ? ಏನಂತ ಹೇಳಿದ್ರೆ ಜಯಪ್ರಕಾಶ್ ಶೆಟ್ಟಿ, ಈಗ ಸಿದ್ಧಲಿಂಗ ಕ್ಷಣಕ್ಕೂ ಸುಧಾರಿಸ್ತಾ ಇರ್ತಕ್ಕಂಥದ್ದು ಏನು ಭಕ್ತರು ಹಾಗೂ ಆ ಒಂದು ಮಠದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಏನು ಆತಂಕ ಕೂಡ ದೂರ ಆಗ್ತಾ ಇರ್ತಕ್ಕಂಥದ್ದು. ಏನು ನಿನ್ನೆಯಿಂದ ಅವರ ಆರೋಗ್ಯದಲ್ಲಿ ನಿರಂತರವಾಗಿ ಅವರು ಚೇತರಿಕೆಯನ್ನ ಕಾಣ್ತಾ ಇರ್ತಕ್ಕಂಥದ್ದು. ಏನು ವೆಂಟಿಲೇಟರ್ನ ಸಹಾಯ ಇಲ್ಲದೆ ಅವರೊಂದು ಉಸಿರಾಟವನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಅವರ ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡುವಾಗಲೂ ಕೂಡ ಡಾಕ್ಟರ್ಗಳ ಮುಖದಲ್ಲೂ ಕೂಡ ಸಂತಸ ಇರೋದನ್ನ ನಾವು ಕಾಣ್ತಾ ಇದೀವಿ. ಅಂದ್ರೆ ಏನೊಂದು ಅವರು ಚಿಕಿತ್ಸೆಗೆ ಉತ್ತಮವಾಗಿ ಸ್ಪಂದಿಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಈ ವಯಸ್ಸಿನಲ್ಲೂ ಕೂಡ ನಾವು ಕೊಡ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಅವರು ಒಂದು ಆದಷ್ಟು ಬೇಗ ಚೇತರಿಕೆ ಆಗುವಂತಹ ಲಕ್ಷಣಗಳಿವೆ ಎಂಬ ಮಾತುಗಳನ್ನ ಕೂಡ ಏನು ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಇವತ್ತು 10 ಗಂಟೆಗೆ ವೈದ್ಯರು ಏನೊಂದು ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡ್ತಾರೆ. ನಂತರದಲ್ಲಿ ಆ ಒಂದು ಹೆಲ್ತ್ ಬುಲೆಟಿನ್ ಕೂಡ ಮತ್ತಷ್ಟು ಅವರು ಏನೊಂದು ಸುಧಾರಿಸಿದ್ದಾರೆ ಎಂಬ ಮಾಹಿತಿನೇ ಬರಲಿ ಅಂತ ಕೂಡ ಭಕ್ತರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್.